2025ರಲ್ಲಿ ತುಂಬ ಥಿಯೇಟರ್ಗಳು ಡಲ್ ಹೊಡಿತಾ ಇದ್ವು. ಯಕ್ಕ ಮತ್ತೆ ಜೂನಿಯರ್ ಮೂವಿಯಿಂದ ಮತ್ತೆ ಥಿಯೇಟರ್ಗಳು ಸ್ಟಾರ್ಟ್ ಆದವು. ಆದರೆ ಸೂ ಫ್ರಮ್ ಸೋ ಮೂವಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದರೆ ಬಂದು 100 ಕೋಟಿ ಕಲೆಕ್ಟ್ ಮಾಡಿದೆ. ಹಾಗೆ ಇನ್ನೂ ಥಿಯೇಟರಲ್ಲಿ ರನ್ನಿಂಗಲ್ಲಿದೆ. ಥಿಯೇಟರ್ ಕಡೆ ಜನ ಬರಬೇಕು ಅಂತ ಅಂದರೆ ಒಳ್ಳೆ ಕಂಟೆಂಟ್ ಇದ್ರೆ ಸಾಕು ಅಂತ ಈ ಮೂವಿ ಟೀಮ್ ಅವರು ಆಲ್ರೆಡಿ ತೋರಿಸಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಿನಿಮಾ ಪ್ರೇಮಿಗಳೇ, ನಾನು ನಿಮ್ಮ ಯಶು. ಎಲ್ರಿಗೂ ವೆಲ್ಕಮ್ ಟು ಯಶು ಸಿನಿ ಟಾಕ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. 2025ರ ಸೆಕೆಂಡ್ ಹಾಫಲ್ಲಿ ರಿಲೀಸ್ ಆಗಬೇಕಿದ್ದಂಥ ಸ್ಟಾರ್ ಮೂವೀಸ್ ಯಾವ್ದ್ಯಾವುದು ಅಂದರೆ 45, KD, ಕಾಂತಾರ, ಡೆವಿಲ್ ಹಾಗೂ ಮಾರ್ಕ್ ಮೂವಿ. ಗೊತ್ತಿರೋ ಹಾಗೆ 45 ಮೂವಿ ಇದೇ ಆಗಸ್ಟ್ 15th ರಿಲೀಸ್ ಆಗಬೇಕಿತ್ತು. ಆದರೆ VFX ವರ್ಕ್ ತುಂಬ ಇರೋದ್ರಿಂದ ಅವ್ರು ಅಂದ್ಕೊಂಡಿದ್ದ ಟೈಮ್ಗೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ VFX ವರ್ಕ್ ಫುಲ್ ಮುಗಿದ ಮೇಲೆ ರಿಲೀಸ್ ಮಾಡಬೇಕಿತ್ತು. ಯಾಕಂದರೆ ಹಾಗೆ ರಿಲೀಸ್ ಮಾಡೋಕ್ಕಾಗೋದಿಲ್ಲ, ಮತ್ತು ಇದ್ರ ಪ್ರಮೋಷನಲ್ ಕೂಡ ಇನ್ನೂ ಸ್ಟಾರ್ಟ್ ಮಾಡಬೇಕು. ಸೊ VFX ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರ್ತೀವಿ ಅಂತ ಮೂವಿ ಟೀಮ್ ಅವರು ಅನೌನ್ಸ್ ಮಾಡಿದರು. ಹಾಗೆ ಈ ಮೂವಿ ಟೀಮಿಂದ ನ್ಯೂ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದರು. ಡಿಸೆಂಬರ್ 25th ವರ್ಲ್ಡ್ ವೈಡ್ ರಿಲೀಸ್ ಅಂತ ಮೂವಿ ಟೀಮ್ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕಡೆ ಡೆವಿಲ್ ಮೂವಿ ಕಡೆ ಬಂದರೆ ಇದರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿತ್ತು. ಆದರೆ ದರ್ಶನ್ ಅವರು ಮತ್ತೆ ಜೈಲ್ಗೆ ಹೋಗಿದ್ದ ಕಾರಣದಿಂದ ಎಲ್ಲ ಪ್ಲ್ಯಾನ್ ಚೇಂಜ್ ಆಗಿತ್ತು. ಆದರೆ ದರ್ಶನ್ ಅವ್ರ ಕಡೆಯಿಂದ ಮೆಸೇಜ್ ಬಂದಿದ್ದರಿಂದ ತಿರ್ಗಾ ಡೆವಿಲ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಮೋಷನಲ್ ಕಂಟೆಂಟ್ ಅಂತ ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಮಾಡಿದ್ದಾರೆ. ನೋಡೋಣ ಮುಂದೆ ಯಾವ್ಯಾವ ರೀತಿ ಪ್ರಮೋಷನಲ್ ಕಂಟೆಂಟ್ ರಿಲೀಸ್ ಮಾಡ್ತಾರೆ ಅಂತ. ಈ ಕಡೆ ಕಿಚ್ಚ 47 ಮೂವಿ ಅನೌನ್ಸ್ ಆದಾಗ ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡಿದರು, ನಾವು ಇದೇ ವರ್ಷ ಡಿಸೆಂಬರ್ನಲ್ಲಿ ಮೂವಿ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ ಅಂತ. ಹಾಗೆ ಇದರ ಪ್ಲ್ಯಾನಿಂಗ್ ಕೂಡ ಹಾಗೆ ನಡೀತಿದೆ. ಶೂಟಿಂಗ್ ಕೂಡ ಮುಂಚೆನೇ ಮುಗಿಸಿ ಡಿಸೆಂಬರ್ ಮಂತಲ್ಲಿ ಬರ್ತೀವಿ ಅಂತ ಮೂವಿ ಟೀಮ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದರು. ಈಗ ಆಲ್ರೆಡಿ 45 ಮೂವಿ ಟೀಮ್ ಅವರು ಡಿಸೆಂಬರ್ 25th ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಈ ಕಡೆ ಡೆವಿಲ್ ಮೂವಿ ಡಿಸೆಂಬರ್ 12th ರಿಲೀಸ್ ಆಗ್ತಿದೆ. ಹಾಗಾಗಿ ಎಲ್ಲ ಒಟ್ಟಿಗೆ ಬಂದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ತೊಂದರೆ ಆಗ್ಬೋದೇನೋ. ಬಟ್ ಆದರೆ ಯಾರ ಮೂವಿಗೆ ತೊಂದರೆ ಆದರೂ ಕೂಡ ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂದರೆ ಆದಾಗೆ. ಯಾಕಂದರೆ ನೀವು ಲಾಸ್ಟ್ ಇಯರ್ ನೋಡ್ಬೋದು, ಸೇಮ್ ಇದೇ ಡಿಸೆಂಬರ್ ಮಂತಲ್ಲಿ 2 ಮೇಜರ್ ಮೂವೀಸ್ಗಳು ರಿಲೀಸ್ ಆಗಿತ್ತು, ಮ್ಯಾಕ್ಸ್ ಹಾಗೂ UI ಮೂವಿ. 45 ಮೂವಿ ಇದೇ ಡಿಸೆಂಬರ್ 25th ರಿಲೀಸ್ ಆಗ್ತಿರೋ ಕಾರಣದಿಂದ ಮೇ ಬಿ ಕಿಚ್ಚ 47 ಪೋಸ್ಟ್ಪೋನ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಕಿಚ್ಚ 47 ಟೈಟಲ್ ಟೀಸರ್ ರಿಲೀಸ್ ಆದಾಗ ಅವರು ಮೆನ್ಷನ್ ಮಾಡಿದರು, ಆ್ಯಸ್ ಪ್ರಾಮಿಸ್ಡ್ ವಿ ಆರ್ ರಿಲೀಸಿಂಗ್ ದಿಸ್ ಕ್ರಿಸ್ಮಸ್ ಅಂತ. ಮೇ ಬಿ ಈ ಸಲನೂ ಲಾಸ್ಟ್ ಇಯರ್ ಥರ UI ಹಾಗೂ ಮ್ಯಾಕ್ಸ್ ಕ್ಲ್ಯಾಶ್ ಆದಾಗೆ 45 ಹಾಗೂ ಮಾರ್ಕ್ ಮೂವಿ ಕ್ಲ್ಯಾಶ್ ಆಗುತ್ತಾ ನೋಡೋಣ. ಯಾವುದಾದ್ರು ಒಂದು ಮೂವಿ ಪೋಸ್ಟ್ಪೋನ್ ಆಗುತ್ತಾ, ವೆಯ್ಟ್ ಮಾಡಿ ನೋಡೋಣ. ಇನ್ನು ಕಾಂತಾರ ಮೂವಿ ಇದೇ ಅಕ್ಟೋಬರ್ 2nd ರಿಲೀಸ್ ಆಗ್ತಿದೆ. ಇದರ ಪ್ರಮೋಷನಲ್ ಕಂಟೆಂಟ್ ಅಂತ ಚಿಕ್ಕದಾಗಿ ಕ್ಯಾರೆಕ್ಟರ್ ರಿವೀಲ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಇನ್ನೂ ಜಾಸ್ತಿ ಶುರು ಮಾಡಬೇಕಾಗಿದೆ. ನೋಡೋಣ ಯಾವಾಗ ಈ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ ಅಂತ. ಇನ್ನು KD ಮೂವಿ ಕಡೆ ಬಂದರೆ ಇದರ ಡೈರೆಕ್ಟರ್ ಆದಂತಹ ಪ್ರೇಮ್, ಇವ್ರಿಗೆ ಹೇಗೆ ಪ್ರಮೋಷನ್ ಮಾಡಬೇಕು ಅಂತ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಯಾವುದೇ ರೀತಿ ಕ್ಲ್ಯಾಶ್ ಇಲ್ದರೆ ಹೇಗೆ ರಿಲೀಸ್ ಮಾಡಬೇಕು ಅಂತ ಇವ್ರಿಗೆ ಐಡಿಯಾ ಇದೆ. ಸೊ ಇವರು ಸಪ್ರೇಟಾಗೆ ಬರೋ ಚಾನ್ಸಸ್ ಇದೆ. ಈಗಾಗಲೇ ಅನೌನ್ಸ್ ಆಗಿರೋ ಹಾಗೆ ಡೆವಿಲ್ ಹಾಗೆ 45 ಮೂವಿ ಸ್ವಲ್ಪ ಅಂತರ ಇದೆ. ಸೊ ಎರಡರ ಮೂವಿ ಮಧ್ಯೆ ಯಾವುದೇ ರೀತಿ ಕ್ಲ್ಯಾಶ್ ಆಗೋದಿಲ್ಲ. ಮೇ ಬಿ ಸಿಂಗಲ್ ಸ್ಕ್ರೀನ್ಸ್ ಕೂಡ ಕ್ಲ್ಯಾಶ್ ಆಗದಿರೋ ಹಾಗೆ ರನ್ನ ಪಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಪ್ರಾಬ್ಲಮ್ ಆಗಿರುವಂಥದ್ದು ಮಾರ್ಕ್ ಹಾಗೆ 45 ಮೂವಿ, ಇವೆರಡರಲ್ಲಿ ಯಾರು ಡಿಸೆಂಬರ್ 25th ರಿಲೀಸ್ ಮಾಡ್ತಾರೆ, ಹಾಗೆ ಎರಡೂ ಮೂವಿ ಒಟ್ಟಿಗೆ ರಿಲೀಸ್ ಆಗಿ ಕ್ಲ್ಯಾಶ್ ಆಗುತ್ತಾ ಅಂತ ಕಾದು ನೋಡಬೇಕು. ಆ್ಯಕ್ಚುಲಿ ಇದ್ರ ಇಂಪ್ಯಾಕ್ಟ್ ಜೋರಾಗೇ ಇರುತ್ತೆ. ಯಾಕಂದರೆ ಥಿಯೇಟರ್ ಹಾಗೆ ಮಾಲ್ಗಳಲ್ಲಿ ಶೋಸ್ಗಳು ಡಿವೈಡ್ ಆಗುತ್ತೆ, ಹಾಗೆ ಆಡಿಯನ್ಸ್ ಕೂಡ ಕನ್ಫ್ಯೂಸ್ ಆಗ್ತಾರೆ. ಇದ್ರ ಜೊತೆಗೆ 2 ಬಿಗ್ ಸ್ಟಾರ್ಸ್ ಮೂವಿ ಬರ್ತಾ ಇರೋದ್ರಿಂದ ಬಾಕ್ಸ್ ಆಫೀಸ್ ಕೂಡ ಕ್ಲ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಯಾವ ಮೂವಿ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡೋಣ. ನೀವು ಇಷ್ಟು ಮೂವಿಗಳಲ್ಲಿ ಯಾವ ಮೂವಿನ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಯಾವ ಮೂವಿ ರಿಲೀಸ್ ಆದರೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ಇದಾಗಿತ್ತು ಡಿಸೆಂಬರ್ ರಿಲೀಸಸ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಮೂವೀಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.